ನನ್ನ ಮಗನೇ, ಅವಳು ನನ್ನ ಕಾಲು ಮುರಿಯಂಗ್ ಹೊಡಿತಾ ಇದ್ರೆ ಏನ್ಲ ಮಾಡ್ತಿದ್ದೆ ಬೇವರ್ಸಿ ನೀನು? ಯವ್ವ, ಒಂದ್ ಹೆಜ್ಜೆ ಬಂದ್ಬಿಟ್ಟು ಕಡ್ಡಿ ಕಿತ್ಕೊಳಕ್ಕೂ ಆಗ್ಲಿಲ್ವೇನ್ಲ ನಿನ್ ಕೈಲಿ? ನನ್ನ ಮಗನೇ ದಾಂಡಿಗೆ ಸಾಕ್ದಂಗೆ ಸಾಕಿದೀನಿ. ತಿಂಗಳ ನಿಂಗೆ 50,000 ರೂಪಾಯಿ, ₹1,00,000 ಅಂತ ಹೇಳ್ಬಿಟ್ಟು ನಿನಗೆಲ್ಲ ಚೆನ್ನಾಗಿ ಚಿಕನ್ನು ಮಟನ್ನು ಹಾಕೊಂಡು ಸಾಕಿವ್ನಿ. ಬಾಡಿ ಗಾರ್ಡ್ ಥರನೂ ಜೊತೆಯಾಗಿರ್ತೀಯ. ಹಂಗೆ ನೀನು ಯಾರನ್ನ ನೋಡಿಯಕ್ಕೆ ಬಂದ್ರೆ ಕಾಪಾಡ್ತೀಗ ಅಂತ ನಿನ್ನ ಮೇಲೆ ಧೈರ್ಯದ ಮೇಲೆ ಊರರ ಮೇಲೆಲ್ಲ ಕೂಗಾಡ್ತಿದ್ದೆ. ಎಲ್ಲನ ಹೋಗ್ಬೇಕಾದ್ರೂ ನಿನ್ನ ಜೊತೆಯಾಗಿ ಏನೇ ಕರ್ಕೊಂಡು ಹೋಗ್ತಾ ಇದ್ದೆ. ಏನೋ ದೊಡ್ಡ ಬಾಡಿ ಗಾರ್ಡು ಸರಿಯಾಗಿ ಅವನೇ ಅಂತ ಹೇಳ್ಬಿಟ್ಟು. ಆದ್ರೆ ನೀನು ಬಂದ್ಬಿಟ್ಟು ಬೇವರ್ಸಿ ನನ್ನ ಮಗನೇ, ಈ ಪೊದ್ದಿ ಹಾಕೊಂಡು ರುಬ್ತಾವಳೆ, ಚಟ್ನಿ ಮಾಡ್ತಾವಳೆ ನನ್ನ. ಆದ್ರೆ ನೀನು ಏನ್ಲ ಮಾಡಿದೆ? ಬೇಕು ನನ್ನ ಮಗನೇ, ನಿಂತ್ಕೊಂಡು ಕಿಸ್ಕೊಂಡು ನನ್ನ ಹೊಡಿತಿರೋದನ್ನ ಎಂಜಾಯ್ ಮಾಡ್ಕೊಂಡು ನೋಡ್ತಿದ್ದೀಗೇನ್ಲ? ಬೇಕು ನನ್ನ ಮಗನೇ, ಲೋಪರ್ ನನ್ನ ಮಗನೇ, ಮೂರು ಬಿಟ್ಟು ನನ್ನ ಮಗನೇ, ನಿನ್ ಜಲ್ಮುಕ್ಕಿಷ್ಟು. ಅಯ್ಯೋ ಭದ್ರಮ್ಮರೇ, ನೀವ್ ಹೇಳಿದ್ರಲ್ಲ ನಾನು 7 ಗಂಟೆನೂ ವಿಡಿಯೋನ ಇಟ್ಕೊಂಡಿರು ಅಂತ ಹೇಳ್ಬಿಟ್ಟು, ಅದಕ್ಕೇನಿಯ ಮೊದ್ಲು ವಿಡಿಯೋ ಮಾಡಕ್ ಶುರು ಮಾಡ್ಕೊಂಡಾಗ, ಅದೇ ಲೈವ್ ವಿಡಿಯೋ ಮಾಡಕ್ ಶುರು ಮಾಡ್ಕೊಂಡಾಗ ಬರೀ 1,000 ಜನ ನೋಡ್ತಾ ಇದ್ರು ಅಷ್ಟೇನೇನಿಯ. ಆದ್ರೆ ಇವಾಗ 5,000 6,000 ನೋಡ್ತಾನೆ ಅವ್ರೆ. ನೀವಿನ್ನೂ ನಿಲ್ಸು ಅಂತ ಹೇಳಲೇ ಇಲ್ವಲ್ಲ. ಅದಕ್ಕೆ ನಾನ್ ಸುಮ್ನೆ ಯಾಕೆ ನಿಲ್ಸೋದು, ನಿಮ್ಮ ಹತ್ರ ಬಯಸ್ಕೊಳ್ಳೋದು? ನೀವು ಹೇಳಿದ ಕೆಲ್ಸನ ಚಾಚೂ ತಪ್ಪದೆ ಮಾಡುವಂತಹ ಪ್ರಾಮಾಣಿಕ ನಾನಲ್ವಾ? ಅದಕ್ಕೆ ನೀವ್ 7 ಗಂಟೆ ವಿಡಿಯೋ ಮಾಡ್ಕೊಂಡು ನಿಂತಿದ್ದೀನಿ. ಈಗ ನಾನೇನ ನಿಮ್ಮನ್ನ ಬಿಡ್ಸಕ್ ಬಂದಿದ್ರೆ ವಿಡಿಯೋ ಯಾರು ಮಾಡ್ತಾ ಇದ್ರು ಹೇಳಿ? ಅದಕ್ಕೆ ಲೈವ್ ವಿಡಿಯೋ ಮಾಡ್ಕೊಂಡು ನಿಂತಿದ್ದೀನಿ. ಅಯ್ಯೋ ಅಯ್ಯೋ ಅಯ್ಯೋ, ಆಪ್ ಮಾಡ್ಲಾ ಬೇವರ್ಸಿ ನನ್ನ ಮಗನೇ, ಆಪ್ ಮಾಡ್ಲಾ? ಇಷ್ಟೊತ್ತು ಲೈವ್ ಹೋಗ್ಬಿಟ್ಟಿದ್ದ, ಎಲ್ರು ನೋಡ್ಬಿಟ್ರ, 7,000 ಜನ ನೋಡಿದ್ರ. ಯವ್ವ, ಏನ್ಲ ಬಂದಿರೋ ನಿಂಗೆ ದೊಡ್ಡರೋಗ ನಿಂಗೆ? ಬೇವರ್ಸಿ ನನ್ನ ಮಗನೇ, ನಿಂಗೆ ಬರ್ಬಾರ್ದು ಬರ. ಆಪದ್ ಬಂದು ಚಾಪೆ ಸುತ್ಕೊಂಡು ಹೋಗ, ನೆಗುತ್ತಿನ ನೆಳ್ಳಿ ಕೈಯಾಗೋಗ. ಏಯ್, ಆಪ್ ಮಾಡ್ಲಾ? ಅಯ್ಯೋ ಅಯ್ಯೋ ಅಯ್ಯೋ, ಅಂದ್ರೆ ನನಗೆ ಈ ಪೊದ್ದಿ ಹಿಡ್ಕೊಂಡು ಕೈ ಕಾಲು ಮುರಿದಿರೋದೆಲ್ಲ ಇಡೀ ಊರವ್ರಿಗೆಲ್ಲ ಪ್ರಚಾರ ಆಗೋಗ್ಬಿಟ್ಟೈತೆ ಅಂತ ಅನ್ನು. ಇಡೀ ಊರ್ಗೆ ನನಗೂ ಅಡ್ದಿರೋದೆಲ್ಲ ಪ್ರಚಾರ ಆಗೋಗ್ಬಿಟ್ಟೈತಲ್ಲ. ಆಪ್ ಮಾಡ್ಲಾ? ಇನ್ನು ಏನ್ಲ ನೋಡ್ತಿದ್ದೀಗ? ಎಂತ ಪೆದ್ ನನ್ನ ಮಗು ನಿಕ್ಕೊಂಬಿಟ್ನಪ್ಪ ನನ್ನ ಕೆಲ್ಸಕ್ಕೆ. ಯವ್ವ ಬೇವರ್ಸಿ, ಎಂತೂ ನಿಕ್ಕೊಬಿಟ್ಟೆ. ಈಗಿತ ಮಾಸ್ಟರ್ ಡಿಗ್ರಿ ಮಾಡಿರೋರ್ನ ಕೆಲ್ಸಕ್ಕೆ ಮಾಡಿಕೋಬೇಕು. ನಿನ್ನಂತ ನಾನೇ ಯಾಕೆ ನನ್ನ ಮಗನ ಮಾಡಿಕೊಂಡಿದ್ದೀನಲ್ಲ? ನನಗೆ ಬುದ್ಧಿ ಇಲ್ಲ ನನಗೆ. ಬೇಕು ನನ್ನ ಮಗನೇ, ಲೈವ್ ಹೋಗೋನಂತೆ. ಲೈವ ಇನ್ನ ಏನ್ಲ ನೋಡ್ತಾ ಇದ್ದೀಗ? ಆಪ್ ಮಾಡ್ಲಾ? ಬಂಗಾರಮ್ಮರೇ, ಆಫ್ ಮಾಡ್ಬಿಟ್ಟೆ. ಈಗ ಆಫ್ ಮಾಡ್ಬಿಟ್ಟೆ. ಸಿಗ್ನಲ್ ಪ್ರಾಬ್ಲಮ್ ಆಗಿತ್ತು, ಆಫ್ ಮಾಡ್ಬಿಟ್ಟೆ. ಬಂಗಾರಮ್ಮರೇ, ನಿಧಾನಕ್ಕೆ ಎದ್ದೊಳಿ. ಬಂಗಾರಮ್ಮರೇ, ನಿಧಾನಕ್ಕೆ ಎದ್ದೊಳಿ. ಅಯ್ಯೋ, ನಿಮ್ಮನ್ನ ನೋಡಿದ್ರೆ ನನಗೆ ಅಯ್ಯೋ ಪಾಪ ಅಂತ ಅನಿಸ್ತದೆ. ಹಿಂಗ್ ಒದೆ ತಿಂತೀರಾ ಅಂತ ಅನ್ಕೊಂಡಿಲ್ಲ. ನಿಧಾನಕ್ಕೆ ಎದ್ದೊಳಿ. ಏನಾಗಕ್ಕಿಲ್ಲ, ಕಾಲು ಇನ್ನೂ ಬಿಸಿ ಐತಲ್ಲ, ಇನ್ನೂ ಬಿಸಿನಾಗೆ ಏನೂ ಗೊತ್ತಾಗಕ್ಕಿಲ್ಲ. ಅಂತೂ ಈ ಊರಾಗೆಲ್ಲ ಭದ್ರಮ್ಮ ಅಂದ್ರೆ ಗಡ 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 ನಡುಕ್ತಿದ್ರು. ಆದ್ರೆ ನನ್ನ ಮಾನ ಮರುವದಿ ಎಲ್ಲನೂ 3 ಕಾಸು ಗರಾಜ್ ಹಾಕ್ಬಿಟ್ಟೆ ಕಳ್ಳ ನೀನಂತೂ. ಅದು ಎಂಥದ್ದು ಫೇಸ್ಬುಕ್ ಲೈವ್ ವಿಡಿಯೋ ಮಾಡೋ ಅವಶ್ಯಕತೆ ಏನ್ಲ ಇತ್ತು? ಬೇಕು ನನ್ನ ಮಗನೇ, ಇದೆಲ್ಲ ನಿನ್ಗೆ ಯಾಕ್ಲಬೇಕಿತ್ತು? ನಿನ್ಗೆ ದೊರಿದ್ರು ನನ್ನ ಮಗನೇ. ಅಯ್ಯೋ ಬೇವರ್ಸಿ, ಎತ್ತು ನನ್ನ. ಅಯ್ಯೋ ಬಂಗಾರಮ್ಮರೇ, ಹೆಂಗಿದ್ರಿ? ಹೆಂಗಾಗೋಗ್ಬಿಟ್ರಿ ನೀವು? ನೋಡಿದ್ರೆ ನನಗೆ ಹೊಟ್ಟೆಲ್ಲ ಉರಿತದೆ, ಅಯ್ಯೋ ಅಂತ ಅನಿಸ್ತದೆ. ಅಯ್ಯೋ ಪಾಪ, ನಿಮ್ಗೆ ಹಿಂಗಾಗ್ಬಾರ್ದಾಗಿತ್ತು. ಬಾರ್ಲ ಇಲ್ಲಿ, ಆ ಕಡ್ಡಿ ಎತ್ಕೊಡ್ಲಾ? ತಗೊಳ್ಳಿ ಬಂಗಾರಮ್ಮರೇ. ಅಲಯ್ಯ ಬೇವರ್ಸಿ, ಅಂತೂ ಇಂತೂನುವೆ ನನ್ನ ಮಾನ ಮುರುವದಿ ಎಲ್ಲ ಊರಾಗ ಹರಾಜ್ ಹಾಕ್ಬಿಟ್ಟೆ. ಪೊದ್ದಿ ನೋಡ್ರೆ ನನ್ನ ಕಾಲು ಮುರಿದೋದ್ಲು, ನೀನ್ ನೋಡ್ರೆ ನನ್ನ ಮುರುವದಿ ಎಲ್ಲ ಹರಾಜ್ ಹಾಕ್ಬಿಟ್ಟೆ ಹೋಗ್ಬಿಟ್ಟೆ ಅಲ್ವಾ? ಅಯ್ಯೋ, ನಿನ್ನ ಆಸನ ಆಗೋಗ. ಏಯ್ ಕರಿಲ್ಲ ಅವಳನ್ನ, ಕರಿಲ್ಲ ಹತ್ರಕ್ಕೆ. ಏಯ್ ಬೈಲಿ, ಇಬ್ರು ಬರ್ರಿ ಇಲ್ಲಿ. ಬತ್ತಿಯಾ ಇಲ್ವಾ? ಏನಿಲ್ಲ, ಬರ್ಲಿಲ್ಲ ಅಂತಂದ್ರೆ ಬುಲ್ಡೆ ಬಿಸ್ಕಿಟ್ ಕಾಯಿಸ್ಬಿಡ್ತೀನಿ. ನನ್ನ ಕೈಲಿ ನಡೆಯಕ್ಕಾಗಕ್ಕಿಲ್ಲ ಶಾನೆ. ಬಾರೆ ಹತ್ರಕ್ಕೆ. ಇಲ್ಲಾಂದ್ರೆ ಇಬ್ರು ಬೆಂಕಿ ಹಚ್ಬಿಡ್ತೀನಿ ಅಷ್ಟೇ. ಬರ್ಲಿಲ್ಲ ಅಂತ ಹೇಳಿದ್ರೆ ಏನ್ ಅನ್ಕೊಂಡಿದ್ದೀರಾ ಭದ್ರಮ್ಮ ಅಂತ ಹೇಳಿದ್ರೆ? ಈ ಭದ್ರಮ್ಮ ಪೊದ್ದಿದಾಗ ಒದೆ ತಿಂದವಳೆ ಅಂದಿದ ತಕ್ಷಣ ಸುಮ್ಮನೆ ಆಗ್ಬಿಟ್ಟವಳೆ ಅಂತ ಅನ್ಕೊಬಿಟ್ಟ. ನನ್ನ ಕೈಯಾಗ ಏನೂ ಇರಲಿಲ್ಲ ಅವಾಗ, ಅದಕ್ಕೆ ಸುಮ್ಮನಾದೆ. ನಾನ್ಗಾನೆ ತಿರುಗಿ ಬಿದ್ದಿದ್ರೆ ಅವಳ ಕತೆ ತಿಥಿ ಆಗೋಗ್ಬಿಡೋದು ಇಷ್ಟೊತ್ತಿಗೆ. ಏಯ್, ನನ್ನ ಏನು ಅನ್ಕೊಂಬಿಟ್ಟಿದ್ದೀರಾ? ಬರ್ರಿ ಇಲ್ಲಿ, ಬಾರೆ ಬಾ. ಮನೆಯಾಳಿ ಬಾಯಿಲಿ. ಏನೇ ಮನೆಯಾಳಿ? ಪೊದ್ದಿಗೆ ನನ್ನ ಕಾಲು ಮುರಿದಾಕು ಅಂತ ಹೇಳ್ಬಿಟ್ಟು ಕರ್ಕೊಂಬಿಟ್ಟು ಬಂದಿದ್ದೀಗೇನೆ ನೀನು ಅವಳನ್ನ? ನನ್ನ ಕಾಲೇ ಮುರಿಸ್ಬಿಟ್ಟಲ್ಲ ನೀನು. ಕಾಲು ಬೀಳ್ಸಕ್ಕೆ ಕರ್ಕೊಂಬಿಟ್ಟು ಬರ್ತೀನಿ ಕಣ್ಬೋದ್ರಮ್ಮ. ಕಾಲು ಬಿದ್ದೆ ಬೀಳ್ತಾಳೆ ನಿನಗೆ, ಹಂಗೆ ಹಿಂಗೆ ಅಂತ ಎಲ್ಲ ನನ್ನ ತಪ್ಪು ಪುಂಗ್ಬಿಟ್ಟು ಕಿತ್ತೋದಳು ನೀನು. ಪುಂಗ್ಬಿಟ್ಟು ಇವಾಗ ನೋಡಿದ್ರೆ ನೀನು ಬುಡನಾಸನ ಆಗೋಗ ನೀನು. ನನ್ನ ಕಾಲೇ ಮುರ್ಸಕ್ಕೆ ಪೊದ್ದಿಗೆ ಹೇಳ್ಬಿಟ್ಟು ಕರ್ಕೊಂಬಿಟ್ಟು ಬಂದೇನೆ ನೀನು. ನಾಯಿ ಕಿತ್ತೋದು ನಾಯಿ ನೀನು ಎಂತೊಳಿರ್ಬೇಡ ಹೇಳಿ ನೀನು. ನಿನ್ನ ಬಿಟ್ಬಿಡ್ತೀನಿ ಅಂತ ಅನ್ಕೊಬಿಟ್ಟ ನಾನು. ಹುಟ್ಟಿಲ್ಲ ಅನ್ನಿಸ್ಬಿಡ್ತೀನಿ ನಿನ್ನ. ಅಯ್ಯಮ್ಮ ಭದ್ರಮ್ಮ, ಹೊಡಿಬೇಡ ಭದ್ರಮ್ಮ. ನಾನು ಪದ್ದಿಗೆ ಹಂಗೆ ಹೇಳಲಿಲ್ಲ ಭದ್ರಮ್ಮ. ಅವಳೆ ನಿನಿಯ ಮನೆಯಾಳಿ ನಿನಿಯ ಬೇಕಂತ ಹಿಂಗೆ ಮಾಡೋಳೆ. ನಾನು ಹೇಳಲೇ ಇಲ್ಲ ಕಾಲಿಗೆ ಬೀಳು ಅಂತ ನಿನಿಯ ಹೇಳಿದ್ದು. ನನ್ನ ಹತ್ರ ನೀಯ ಸುಳ್ಳು ಹೇಳ್ತೀಯಾ? ನನಗೆ ಏನಿಯ ನಾಟಕ ಮಾಡ್ತೀನಿ? ಅವಳು ಪೊದ್ದಿ ಎದುರಿಗೆ ಏನಿಯ ಹೇಳಿದ್ಲಲ್ಲ, ನೀನೇ ಹೇಳಿರೋದು ಕಾಲು ಮುರಿಯಕ್ಕೆ ಅಂತ ಹೇಳ್ಬಿಟ್ಟು ಕಿತ್ತೋದ್ಲೌಡಿ. ಅಯ್ಯೋ ಯವ್ವ, ನನ್ನ ಸತ್ತೆ ಭದ್ರಮ್ಮ. ಅಯ್ಯೋ ಭದ್ರಮ್ಮ, ಅಯ್ಯೋ ಆ ಪದ್ದಿ ಮನೆಯಾಳಿ ಮಾಡಿದ ಕೆಲ್ಸಕ್ಕೆ ನಾನು ಅದೇ ತಿಂತಾ ಇದ್ದೀನಿ. ಅಯ್ಯೋ ಯವ್ವ, ನಾನ್ ಸತ್ತೆ. ಅಮ್ಮ, ಅಯ್ಯೋ
ಅಯ್ಯೋ ಮಗಳೇ ಮಗಳೇ ಈ ಭದ್ರಮ್ಮ ನನ್ನ ಸಾಯಿಸ್ಬಿಡ್ತಾಳೆ ಯವ್ವ 55,000 ರೂಪಾಯಿ ಹಂಗಾರ ಒಂದಿಸ್ಬಿಟ್ಟು ಕೊಟ್ಬಿಡ್ತೀವಿ ಭದ್ರಮ್ಮ ಬಿಟ್ಬಿಡು ನನ್ನ ಬಿಟ್ಬಿಡು ನಿಮ್ಮ ಕಾಲಿಗೆ ಬೀಳ್ತೀನಿ ನಿಮ್ಮನ್ನ ಏನು ಬೇಕಾದ್ರೂ ಮಾಡ್ತೀವಿ ಬಿಟ್ಬಿಡು ದಯವಿಟ್ಟು ದಯವಿಟ್ಟು ನಮ್ಮನ್ನು ಬಿಟ್ಬಿಡು ನಾವು ಅಂತ ಕೆಲಸ ಮಾಡೋಲ್ಲ ಆ ಪದ್ದಿಗೂ ನನ್ನ ಮಗಳಿಗೆ ಆಗಿ ಬರೋಕ್ಕಿಲ್ಲ ಅದಕ್ಕೆ ಹಿಂಗೆಲ್ಲ ನನಗೆ ಮಾಡಿರೋದು ಬೇಕು ಅಂತಾನೆ ನೀವು ಮಾಡಿತ್ತಾಳೆ ಅವಳು ನನಗೆ ಗೊತ್ತು ಅವಳು ಶಾನೆ ಬುದ್ಧಿವಂತೆ ನನ್ನ ಮಗಳಿಗೆ ಹೇಳ್ದೆ ಇಲ್ಲ ಕಂಡ್ಲೆ ಅವಳು ಬರೋಕ್ಕಿಲ್ಲ ಅಂದರೆ ನಾನು ಕರ್ಕೊಂಬಿಟ್ಟು ಬರ್ತೀನಿ ಮೈದು ಹೇಳಿದ್ರೆ ಕರ್ಕೊಂಬಿಟ್ಟು ಬರ್ತಾನೆ ಅಂತ ಹೇಳ್ಬಿಟ್ಟು ಹೋಗ್ಬಿಟ್ಲು ದಯವಿಟ್ಟು ನನ್ನ ಬಿಟ್ಬಿಡಿ ಅಮ್ಮ ಅಮ್ಮ ಭದ್ರಮ್ಮ ಬಿಟ್ಬಿಡು ಭದ್ರಮ್ಮ ಅಯ್ಯೋ ಅಯ್ಯವ್ವ ನಾವು ಸತ್ತೋಗ್ತೀವಿ ನೀನು ನೋಡಿದ್ರೆ ನಾವು ದೇವರಣೆ ಸತ್ತೋಯ್ತೀವಿ ನಾನು ನನ್ನ ಮಗಳು ಯವ್ವ ದೇವರಣೆ ಆ ಪದ್ದಿ ಸಾಮಾನ್ಯದಳಲ್ಲ ಆ ಪದ್ದಿ ಸಾಮಾನ್ಯನೂ ಅಲ್ಲ ಅವಳು ಸಖತ್ ಖತರ್ನಾಕು ನನ್ನ ಹತ್ರ ನಿಮ್ಮ ಹತ್ರ ಇಬ್ಬರದ್ರೂ ಜಗಳ ಮಾಡ್ಸಕ್ಕೆ ಹಿಂಗೆ ಮಾಡೋಳೆ ನಿಜವಾಗ್ಲೂ ಪದ್ದಿನ ಕಂಡ್ರೆ ಆಗದೇನೇ ಇಲ್ಲ ನಮಗೂ ದೇವರಣೆ ಆಗಲ್ಲ ಅವಳಿಗೂ ನಮ್ಮನ್ನು ಕಂಡ್ರೆ ಆಗಲ್ಲ ಅವತ್ತಿಂದ ನಮ್ಮ ಮ್ಯಾಲೆ ದ್ವೇಷನ ಸಾಧಿಸ್ತಾನೆ ಇರೋದು ಎಷ್ಟು ದ್ವೇಷ ಸಾಧಿಸ್ತಾರೆ ಗೊತ್ತಾ ನನ್ನ ಮಾತು ಕೇಳಿ ದೇವರಣೆಗೂ ಹಿಂಗೆಲ್ಲ ಮಾಡಕ್ ಹೋಗ್ಬೇಡಿ ಮಾಡೋದೆಲ್ಲ ಅಲ್ಕ ಕೆಲಸ ಆ ಪೊದ್ದಿ ಮೇಲೆ ತಾಕ್ತೀರಾ ಏನೇ ಪ್ರೇಮಿ ಹೋಗ್ಬಿಟ್ಟು ಕಾಲಿಗೆ ಬಿಡ ಕರ್ಕೊಬಿಟ್ಟು ಬರ್ತೀನಿ ಅಂತ ಹೇಳಿ ಕಾಲು ಮುರ್ಸ ಕರ್ಕೊಬಿಟ್ಟು ಬಂದ ನಾನಿವಾಗ 2 ದಿನ ಆಸ್ಪತ್ರೆನಾಗ ಅಡ್ಮಿಟ್ ಆಗ್ಬೇಕು ನನ್ನ ಕಾಲು ಹೋಯ್ತು ಹಂಗೆ ಮಾಡ್ಬಿಟ್ಟಲ್ಲ ನೀನು ಇನ್ನು ಎಂಥೋಳಿರ್ಬೇಡ ನೀನು ಈ ಭದ್ರಮ್ಮನ್ ತಗೆ ಆಟ ಆಡ್ತೀರಾ ಇಬ್ರು ಈ ಭದ್ರಮ್ಮನ್ ಕಂಡ್ರೆ ಊರೂರೇ ನಡುಕ್ತದೆ ಅಂತಂದ್ರೆ ನನ್ನ ಹತ್ರ ಬಂದ್ಬಿಟ್ಟು ಕುಂಟೆ ಬಿದ್ದೆ ಆಟ ಟೈಮ್ ಪಾಸ್ ಆಟ ಆಡ್ತಾ ಇದ್ದೀರಾ ಇಬ್ರು ನನ್ನ ಗಂಡನೇ ನನ್ನ ಮುಂದೆ ನಿಂತ್ಕೊಳ್ಳೋಕ್ಕಾಗಲ್ಲ ಅಡುಗೆ ಮನೆಗಿತ್ತಾನೆ 24 ಗಂಟೆ ಅಡುಗೆ ಮನೆಯಾಗಿತ್ತಾನೆ ಅಂಥದ್ರಾಗ ನೀನು ಬಂದು ನನ್ನ ಮುಂದೆ ನಿಂತ್ಕೊಂಡು ಆವಾಜ್ ಹಾಕಿದಲ್ದೆ ಆ ಪೊದ್ದಿನ ಕರೆಸಿ ಆ ರೌಡಿ ಪೊದ್ದಿನ ಕರೆಸ್ಬಿಟ್ಟು ಕಾಲು ಮುರ್ಸಿದೀಗಲ್ಲ ನೀನು ಎಂಥ ಲೋಪರ್ ಇರಬೇಡ ಹೇಳು ನಿಮ್ಮ ಇಬ್ರು ಬಿಡಲ್ಲ ಕೂಳು ನೀರು ಹಾಕಲ್ಲ ಇಬ್ರು ಸಾಯಿರಿಲ್ಲೇ ನೀನಿಯ ಏಯ್ ಎಲ್ಲ ಮಕ್ಕ ನೋಡ್ತಿದ್ಯಾ ಈ ಬಿತ್ತಿರನಿಬ್ಬರು ಬಿಡ್ಬೇಡ ಕಂಡ್ಲ ಇವ್ರಿಬ್ಬರು ನಮ್ಮ ಹಿಂದೆಗಡೆ ಇತ್ಲೈತಲ್ಲ ಇತ್ಲನಾಗೆ ಕಟ್ಟಾಕು ಬಂದು ಇರುವೆ ಜಿರಳೆ ಹಾವು ಕಚ್ಚಿ 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 ಸಾಯಿಸ್ಬಿಡ್ಬೇಕು ಇವ್ರನ್ನ ಯವ್ವ ನಂಗೆ ತಲೆ ಎಲ್ಲ ತಿರುಗ್ತೈತೆ ಇನ್ನು ತಲೆಗೆ ಇಟ್ಕೊಟ್ಟಿದ್ದುಗೆ ಕಣ್ಣೆಲ್ಲ ಮಂಜಾಯ್ತಾವೆ ದಯವಿಟ್ಟು ನಮ್ಮನ್ನ ಬಿಟ್ಬಿಡು ಭದ್ರಮ್ಮ ನಿನಗೇನು ಪೊದ್ದಿತ ಕಾಲಿಗೆ ಬೀಳಿಸ್ಬೇಕು ಹಂಗೇನಿಯ ಪೊದ್ದಿಗೆ ಸರಿಯಾಗಿ ಬೀಳ್ಬೇಕು ಅದೇ ಹಂಗೇನಿಯ ನಿಮ್ಮ ಮುಂದೆ ಪೊದ್ದಿ ಸೋತ್ ಒಪ್ಕೋಬೇಕು ಅಷ್ಟೇ ತಾನೇ ಆ ಕೆಲಸನ ನಾನು ಮಾಡ್ಕೊಡ್ತೀನಿ ನಾನು ನಮ್ಮಮ್ಮ ಸೇರ್ಬಿಟ್ಟು ಹೆಂಗನ ಮಾಡಿ ಅವಳನ್ನ ಬೀದಿಗೆ ತಂದು ನಿಲ್ಲಿಸ್ತೀನಿ ಅವಳು ನಿಮ್ಮ ಕಾಲು ಮುಂದಕ್ಕೆ ಬಂದು ನಾನು ತೆಪ್ಪಾಯ್ತು ಅಂತ ಅವಳು ಕೇಳಬೇಕು ಹಂಗೆ ಮಾಡ್ತೀವಿ ನಾನು ನಮ್ಮಮ್ಮ ಸೇರ್ಕೊಂಡು ನಮ್ಗೊಂದು ಚಾನ್ಸ್ ಕೊಟ್ಟು ನಮ್ಮನ್ನು ಬಿಟ್ಟು ನೋಡಿ ನಮ್ಮ ತಾಯಣೆ ಕೇಳ್ತಿದ್ದೀನಿ ನಂಗೆ ನಮ್ಮ ಅಮ್ಮಗಿನ್ನ ಯೋಚಿ ಯಾರೂ ಇಲ್ಲ ನಮ್ಮ ತಾಯಣೆಗೂ ಕಾಲಿಗೆ ಬೀಳು ಅಂತ ನಿನಗೆ ಕರ್ಕೊಂಬಿಟ್ಟು ಬಂದಿದ್ದು ಬೇಕಾದ್ರೆ ನನ್ನ ಮೈದುನ ಕೇಳಿ ನನ್ನ ಮೈದುನು ಅವನು ಹೇಳ್ಬಿಟ್ಟೆ ಏನಿಯ ಕಳಿಸಿದ್ದು ದೇವ್ರಣೆಗೂ ನನ್ನ ಮಾತು ಕೇಳಿ ದಯವಿಟ್ಟು ಇದೊಂದು ಕಿತ ಬಿಟ್ಬಿಡಿ ನಮ್ಮನ್ನ ಪ್ಲೀಸ್ ಇದೊಂದೇ ಒಂದು ಕಿತ ಬಿಟ್ಬಿಡಿ ಇನ್ನೊಂದು ಕಿತ ನಾನು ನಿಮ್ಮ ಸಪೋರ್ಟಾಗೆ ಇರ್ತೀವಿ ಆದರೆ ಪದ್ದಿನ ಸೋಲಿಸ್ತೀವಿ ನಿಮ್ಮ ಮುಂದೆ ತಲೆ ತಗ್ಗಿಸ್ತೀವಿ 55,000 ಕೊಡಬೇಕಾಯ್ತದೆ ಅಂತ ಇಷ್ಟೆಲ್ಲನೂ ನಾಟಕ ಆಡ್ತಿದ್ದೀರಾ ಪೊದ್ದಿ ನನ್ನ ಕಾಲಿಗೆ ಮುಂದಕ್ಕೆ ಬಂದು ಬೀಳ್ತಾಳೆ ಅದನ್ನ ನಾನು ನಂಬಬೇಕು ನೋಡಬೇಕು ಅಲ್ವಾ ಏನು ನಿಂದು ಅದು ಹೆಂಗೆ ಬೀಳಿಸ್ತೀಯ ಪೊದ್ದಿನ ಅವಳು ಬಂದು ಇವತ್ತು ನನ್ನ ಕಾಲು ಮುರಿದವಳೆ ಅಂದರೆ ನಿಮ್ಮನ್ನೆಲ್ಲ ಮನೆಯಾಗ ಹೆಂಗೆ ಇಕ್ಕೊಂಡವಳೆ ಅಂತ ಗೊತ್ತಾಯ್ತೈತೆ ನೀವು ಬಂದು ಕಾಲು ಮುರಿಸೋದು ಅಲ್ಲ ಕಾಲಿಗೆ ಬೀಳ್ಸೋದು ಸಾಧ್ಯನೇ ಇಲ್ಲ ಏಯ್ ಏನೆಲ್ಲ ನೋಡ್ತಾ ಇದ್ದೀಗ ಬೇಬರ್ಸಿ ಕರ್ಕೊಂಡೋಗಿ ಅವ್ರನ್ನ ಕೊಟ್ಟಾಕ್ಲಾ ಅಮ್ಮೋರೆ ಇವ್ರನ್ನ ಕೊಟ್ಟಾಕೋದ್ರಿಂದ ನಮ್ಗೆ ಏನು ಪ್ರಯೋಜನ ಇಲ್ಲ ಅದೇ ಇವ್ರು ಎಲ್ಪ್ ತಗೊಂಡು ನಾವು ಸಹಾಯ ತಗೊಂಡು ಆ ಪೊದ್ದಿನ ಹೆಂಗ್ ಅವಳನ್ನ ಬೀಳಿಸ್ಬೇಕು ಕೆಳಗಡೆ ಅಂತ ಹೇಳ್ಬಿಟ್ಟು ಪ್ಲಾನ್ ಮಾಡೋದೇನಿಯ ಮೇಲು ಅಂತ ಅನ್ನಿಸ್ತದೆ ಇವಾಗ ಊರು ತುಂಬ ಮಾನ ಮರುವದಿ ಎಲ್ಲ ಹೋಗೈತೆ ಇವ್ರನ್ನ ಕೊಟ್ಟಾಕ ಏನು ಪ್ರಯೋಜನ ಹೇಳಿ ಆ ಪೊದ್ದಿದು ಹಂಗೇನಿಯ ನೀವು ಮಾನ ಮರುವದಿನ ಕಳಿಬೇಕು ಕಳೆದ್ರೆ ನೀನಿಯ ನಿಮಗೂ ಲಾಭ ನಿಮ್ಮನ್ನ ನೋಡಿ ಮೆಚ್ಚೋದು ಜನ ಅವತ್ತು ಭದ್ರಮ್ಮನ ಕಾಲು ಮುರಾಕಿರೋ ಪೊದ್ದಿನ ಇವತ್ತು ಎಂಥ ಸ್ಥಿತಿಗೆ ತಂದು ನೋಡಿ ಭದ್ರಮ್ಮ ಅಂತ ಹೇಳ್ಬಿಟ್ಟು ಊರು ತುಂಬ ಮಾತಾಡಬೇಕು ನಿಮ್ಮ ಬಗ್ಗೆ ನೀನಿಯ ಅದಕ್ಕೆ ಇವ್ರ ಸಹಾಯ ಬೇಕೇ ಬೇಕು ನಿಮಗೂ ಗೊತ್ತಲ್ಲ ವಾರ್ಗಿತ್ತರಿದ್ರೆ ಏನ್ ಬೇಕಾದ್ರೂ ಸಾಧನೆ ಮಾಡ್ಬೋದು ಅಂತ ಹೇಳಿ ಹೌದು ನಮ್ಮ ಅತ್ತೆಯಿಂದ ನಮ್ಮ ಮಾಮನಿಂದ ನಾನು ಒಳ್ಳೆ ಹೆಸರು ತಗೊಬಿಟ್ಟು ಹೆಂಗನ ಮಾಡಿ ಪೊದ್ದಿನ ಹಳ್ಳಕ್ಕೆ ತೊಳ್ಳಿ ಏನೋ ಒಂದು ಮಾಡ್ತೀನಿ ನಿಜವಾಗ್ಲೂ ನಮ್ಮ ಅತ್ತೆ ಯಾವಾಗೂ ಪೊದ್ದಿ ಪರಣಿನಿಯ ಅದಕ್ಕೆ ನಾವೇನಾರ ಮಾಡೇ ಮಾಡ್ತೀವಿ ಇದಕ್ಕೊಂದು ವ್ಯವಸ್ಥೆ ಮಾಡಿಬಿಟ್ಟು ಪೊದ್ದಿಗೆ ಸರಿಯಾಗಿ ಬುದ್ಧಿ ಕಲಿಸ್ತೀವಿ ಹೌದು ಇನ್ಮ್ಯಾಲೆ ನಮಗೆ ಇದೇನೇನಿಯ ಕೆಲಸ ನಿಜವಾಗೂ ನಿಜ ಇನ್ನೊಂದು ಕಿತ ಇಂಥ ತಪ್ಪೆಲ್ಲ ಮಾಡೋಕ್ಕಿಲ್ಲ ಅವಳು ನಿನ್ನ ನಂಬ್ಕೊಂಡೆಲ್ಲ ಬರೋಕ್ಕಿಲ್ಲ ಡೈರೆಕ್ಟಾಗಿ ಕರ್ಕೊಬಂದು ನಿಮ್ಮ ಕಾಲು ಬೀಳಿಸ್ತೀವಿ ಹೋದ್ರಮ್ಮ ನಾನು ನನ್ನ ಮಗಳನ್ನ ಬಿಟ್ಬಿಡು ಈಗಾಗಲೇ ನೀವು ತುಂಬ ಟಾರ್ಚರ್ ಕೊಟ್ಬಿಟ್ಟಿದ್ರ ನಿಮಗೆ 55,000 ರೂಪಾಯಿನೂ ತಂದು ಆದಷ್ಟು ಬೇಗ ಕೊಟ್ಬಿಡ್ತೀನಿ ನಂದೊಂದು ಕಣ್ಣು ಮಾರಾದ್ರೂ ಪರವಾಗಿಲ್ಲ ಹಂಗೆ ಕೊಟ್ಬಿಡ್ತೀನಿ ನಿನಗೆ ಕಣ್ಣು ಕಾಣಕ್ಕಿಲ್ಲ ಅಂತ ಕಣ್ಣು ಹುಡ್ಕ ಹಾಕೊಂಡವಳೆ ಕಣ್ಣು ಬೇರೆ ಮಾರ್ತಾಳಂತ ಕಣ್ಣ ಏಯ್ 55,000 ರೂಪಾಯಿ ಕೊಡಲಿಲ್ಲ ಅಂದರೂ ಪರವಾಗಿಲ್ಲ ನನಗೆ ಆ ಪದ್ದಿನ ಬೀದಿಗೆ ತರಬೇಕು ನಾನು ಇವತ್ತು 7,000 ಜನ ನೋಡೋರಂತೆ ಫೇಸ್ಬುಕ್ಕಾಗೆ ನನ್ನನ್ನು ಕವಡ್ದಿರೋದನ್ನ ಊರಾಗೆಲ್ಲ ಅವಳು ಹೀರೋಯಿನ್ ಥರ ಮೆರೀತಿತ್ತಾಳೆ ಅದೆಲ್ಲ ಬಿಟ್ಟು ಅವಳು ದುರಾಂಕರವಾಗಿ ಇಳಿಸ್ಬೇಕು ನೋಡು ಅದು ಏನು ಮಾಡ್ತಿರೋ ಮನೆಯಾಗ ಗೊತ್ತಿಲ್ಲ ಅದು ಯಾವ ಥರ ನೀವು ಯೋಚನೆ ಮಾಡ್ಬಿಟ್ಟು ಏನು ಮಾಡ್ತಿರೋ ಅವಳಿಗೆ ಮಾತ್ರ ಸರಿಯಾಗಿ ಬುದ್ಧಿ ಕಲಿಸ್ಬೇಕು
ಆಯ್ತು ನಾವು ಕಲಿಸ್ತೀವಿ, ನಾವು ಕಲಿಸ್ತೀವಿ. ದಯವಿಟ್ಟು ನನ್ನ ಬಿಟ್ಬಿಡಿ, ನನ್ನ ಮಗಳನ್ನ ಬಿಟ್ಬಿಡಿ. ಕುಂತ್ಕೊಂಡು ಆಲೋಚನೆ ಮಾಡ್ತೀವಿ, ನಾನು ನನ್ನ ಮಗಳು ಇಬ್ರು ಏನು ಮಾಡಬೇಕು ಎತ್ ಮಾಡಬೇಕು ಅಂತ ಹೇಳ್ಬಿಟ್ಟು ಆಲೋಚನೆ ಮಾಡ್ತೀವಿ, ಸರಿನಾ? ದಯವಿಟ್ಟು ನನ್ನ ಬಿಟ್ಬಿಡಿ. ಈಗ ಅದೇ ಕೆಲಸನೇ, ಹೋಗ್ಬಿಟ್ಟು ಅವಳನ್ನ ಹೆಂಗೆ ಬೀದಿಗೆ ತಗೊಬಿಟ್ಟು ಬರೋದು ಅಂತ ಯೋಚನೆ ಮಾಡೋದೇ ನೀ ಕೆಲಸ. ನಿಜವಾಗೂ ತಲೆಗೆಲ್ಲ ರಕ್ತ ಬರ್ತಾೈತೆ. ದಯವಿಟ್ಟು ಹೋಗ್ಬಿಡ್ತೀವಿ, ನಾವು ಬಿಟ್ಬಿಡಿ. ನಿಮಗೆ ಸರಿ ಅವಕಾಶ ಕೊಡ್ತಾ ಇವ್ನಿ, ಹೋಗ್ಬಿಟ್ಟು ಸರಿಯಾಗಿ ನೀನು ಅವಳು ಬುದ್ಧಿ ಕಲಿಸ್ಬೇಕು. ಇಲ್ಲಾಂದರೆ ನಾನು ನಿಮಗೆ ಸರಿಯಾಗಿ ಬುದ್ಧಿ ಕಲಿಸ್ತೀನಿ. ಈ ಭದ್ರಮ್ಮ ಏನು ಅಂತ ಗೊತ್ತು. 55,000 ರೂಪಾಯಿ ಪೆಂಡಿಂಗ್ ಹಂಗೆ ಇರ್ತದೆ, ಸರಿನಾ? ನೀವು ಕುರಿ ಕದ್ದಿರೋದು ಕದ್ದು ಮಾರಿರೋ ವೀಡಿಯೋ ಎಲ್ಲ ನಮ್ಮ ತಾಗೈತೆ. ಶಾನೆ ಏನು ನಾವು ಥರ ಆಡಿದ್ರೆ ಗೊತ್ತಲ್ಲ, ಪೊಲೀಸ್ ಸ್ಟೇಷನ್ ಮೆಟ್ಲತ್ತಿಸ್ಬಿಟ್ಟು ಇಬ್ರು ಸರಿಯಾಗಿ ಬೆಂಡೆ ಎತ್ತಿಸ್ಬಿಡ್ತೀನಿ. ಹಾಂ ಸರಿ ಭದ್ರಮ್ಮ, ಸರಿ ಆಯಿತು ಭದ್ರಮ್ಮ, ಆಯಿತು ಹೊರಡ್ತೀವಿ. ಬಾರೆ ಮಗಳೇ ಹೋಗೋಣ, ಸಿಕ್ಕಿದೆ ಚಾನ್ಸ್ ಬಾರೆ. ಅಮ್ಮ ಈ ಪೊದ್ದಿ ಬೇಕು ಅಂತಾನೆ ಹಿಂಗೆ ಮಾಡೋಳೆ ಕಣಮ್ಮ, ಈ ಮನೆಯಾಳ ಪೊದ್ದಿ. ಯಪ್ಪ ತಲೆ ಬುಲ್ಡೆ ಹೊಡೆದಾಕ್ಬಿಟ್ಲಲ್ಲಮ್ಮ ಈ ಭದ್ರಮ್ಮ. ಈ ಪೊದ್ದಿ ಹಿಂಗೆ ಮಾಡ್ತಾಳೆ ಅಂತ ಅಂದ್ಕೊಂಡಿರಲಿಲ್ಲ. ನಿಜವಾಗ್ಲೂ ಬಂದು ಕಾಲು ಬೀಳ್ತಾಳೆ ಅನ್ನಂಗೆ ಸರಿ ಆಯಿತು ಅಂತ ಹೇಳ್ಬಿಟ್ಟು ಎಲ್ಲ ಒಪ್ಕೊಂಬಿಟ್ಟು ಈಗ ನೋಡಿದ್ರೆ ಹಿಂಗೆ ಮಾಡೋದ. ಯವ್ವ ಮಗಳೇ, ಅವಳಿಗೆ ಇಷ್ಟು ದಿನ ಒಂದು, ಇವಾಗ ನಮಗಿಂತ ತನಕ ಬಂದವಳೆ ಅಂದರೆ ಏನಾನ ಒಂದು ಮಾಡಬೇಕು. ನಡಿ ಹೋಗೋಣ. ಈ ಭದ್ರಮ್ಮ ಇನ್ನೂ ನಮ್ಮನೆ ನೋಡ್ತಾವಳೆ. ಮನಸ್ಸು ಚೇಂಜ್ ಮಾಡ್ಕೊಂಡು ಆಮೇಲೆ ಕೊಟ್ಟಾಕ್ರಿ ಅಂದರೆ ಈ ಸೊಳಿನಾಗಿ ಈಚೆ ಕಡೆ ಆ ಸೊಳ್ಳೆನಾಗಿ ಇರುವೆ ಜಿರ್ಲಿಗಳಿಗೆ ಯಾರಿರ್ತಾರೆ. ಓಡ್ ನಡಿ ಫಸ್ಟು, ಆಮೇಕಿಂದ ಏನು ಮಾಡೋದು ಅಂತ ಯೋಚನೆ ಮಾಡಿದ್ರಾಯ್ತು. ಬಾ ಲೋ ಬೇವರ್ಸಿ, ನಿನಗೂ ನಾನು ಕೇಟ್ ಹಾಕ್ಬೇಕು. ನಾನು ಅಲ್ಲ ಕಣಲ್ಲ, ಫೇಸ್ಬುಕ್ಕಾಗೆ ಆ ಜಂಗ್ಲ ನಾನು ಹೊಡೆಯೋ ವಿಡಿಯೋ ಎಲ್ಲ ನನಗೆ ಲೈವ್ ಮಾಡಿಬಿಟ್ಟೆ ನೀನು. ಆಮೇಲೆ ನೀವೇ ತಾನೇ ಹೇಳಿದ್ದು ವಿಡಿಯೋ ನಾನು ಹೇಳೋ ತನಕ ನಿಲ್ಲಿಸಬಾರ್ದು ಅಂತ ಹೇಳ್ಬಿಟ್ಟು. ಬಿಡಿ ಆ ವಿಡಿಯೋನ ಡಿಲೀಟ್ ಮಾಡ್ಬಿಡೋಣ. ಅಂದ್ರೆ ಬೇವರ್ಸಿ ಇನ್ನೂ ಡಿಲೀಟ್ ಮಾಡಿಲ್ವೇನ್ಲ ನೀನು? ಅದು ಹೆಂಗ್ ಡಿಲೀಟ್ ಮಾಡೋದು ಅಂತ ಬರಲಿಲ್ಲ ನಂಗೆ. ನಿಮ್ಮ ಮಗುನ ಯಾರನ್ನ ಕರೆದ್ರೆ ಡಿಲೀಟ್ ಮಾಡೋದು ಹೆಂಗೆ ಅಂತ ಹೇಳ್ಕೊಡ್ತಾರೆ, ಕಲ್ತ್ಕೊತೀನಿ. ಅಯ್ಯೋ ಬೇಕು ನನ್ನ ಮಗನೇ, ಈಗ 7,000 ಇದ್ದರು 17,000 ಆಗಿರ್ತಾರೆ. ನಾನು ಅಡಿಯ ವಿಡಿಯೋ ಎಲ್ಲ ಪ್ರಚಾರ ಆಗೋಗ್ಬಿಟ್ಟಿದ್ದಾರೆ ಸುತ್ತ 7 ಹಳ್ಳಿಗೆಲ್ಲನೂ. ಈ ಭದ್ರಮ್ಮ ಅಂದರೆ ಗಡಗಡ ನಡುಕ್ತಿದ್ದಾರಲ್ಲ, ಇವತ್ತು ಪೊದ್ದಿನ ಹೊಗಳಿ ಕೊಂಡಾಡ್ತಿರ್ತಾರೆ. ಬೇವರ್ಸಿ ಫಸ್ಟ್ ಹೋಗಿ ನನ್ನ ಮಗಂಗೆ ಫೋನ್ ಕೊಟ್ಬಿಟ್ಟು ಆ ವಿಡಿಯೋನ ಡಿಲೀಟ್ ಮಾಡು ಅಂತ ಹೇಳು. ಫಸ್ಟ್ ಆ ವಿಡಿಯೋ ಡಿಲೀಟ್ ಆಗಲಿ, ಇಲ್ಲ ನನ್ನ ಮಾನ ಮರಿದಿನೂ ಹೋಯ್ತಾನೇ ಇರ್ತದೆ. ಹೋಗ್ಲಾ? ಈಗಲೇ ಹೋಯ್ತೀನಿ. ಫೋನ್ ಬೇರೆ ಸ್ವಿಚ್ ಆಫ್ ಆಗೋಗ್ಬಿಟ್ಟೈತಿ ಅನ್ನಿಸ್ತದೆ. ಒಂದೇ 1% ಐತಿ. ಮನೆಗೆ ಹೋಗ್ಬಿಟ್ಟು ಚಾರ್ಜ್ ಹಾಕೋಬಿಟ್ಟು ಆಮೇಕಿಂದ ಬಂದು ಡಿಲೀಟ್ ಮಾಡಿಸ್ಲಾ? ಅಯ್ಯೋ ಅಷ್ಟೊತ್ತಿಗೆ 70,000 ಜನ ನೋಡಿತಾರ ಕಣ್ಲಾ, 70,000 ನೋಡಿತಾರೆ ನನ್ನ ವಿಡಿಯೋನ. ಚಾರ್ಜ್ ಇಕ್ಕಳಕ್ ಯೋಗ್ಯತೆ ಇಲ್ಲ, ಲೋಪರ್ ಬಡ್ಡಿ ಮೆಟ್ಟಾಗ ನೋಡಿಬೇಕು ನಿನ್ಗೆ. ಹೋಗ್ಲಾ ಪಿರ್ನ ಚಾರ್ಜ್ ಹಾಕೊಂಬಿಟ್ಟು ಬಾ ಹೋಗ್ಲಾ. ಇಡೀ ಊರಾಗ ನಾನು ಎದುರ್ಸಕ್ಕೆ ಯಾರು ಹುಟ್ಟಿರ್ಲಿಲ್ಲ. ಈ ಪೊದ್ದಿ ಬಂದ್ಬಿಟ್ಲು. ಲೇ ಪೊದ್ದಿ, ಶಾನೆ ಮೆರಿಬೇಡ, ನಿನ್ನಾಟ ಶಾನೆ ದಿನ ನಡೆಯಕ್ಕಿಲ್ಲ ನನ್ನ ತಾಗೆ.